ಇಲ್ಲ ಸರ್, ಇದು ನಂದಿ ಲೇಔಟ್ ಪ್ರಾಜೆಕ್ಟ್ ಇಲ್ಲಿವರೆಗೂ ಆಯ್ತು. ರೋಡ್ ಇತ್ಲಾಗ ಮಾಡ್ಬೇಕು ಅಂತ ಮಾಡಿದ್ರು, ಇಲ್ಲಿಗೆ ಸ್ಟಾಪ್ ಮಾಡ್ಯಾರ, ಇತ್ಲಾಗ ಮಾಡಿಲ್ಲ. ಇದು 5-6 ವರ್ಷದಿಂದ ನಾವು ಇಲ್ಲೇ ಇರೋದು. ಅವಾಗಿಂದಲೂ ಇದು ಗುಂಡಿ ಬಿದ್ದಿರೋದು, ಹೀಗೆ ಅಂತಲ್ಲ, 5-6 ವರ್ಷದಿಂದಲೂ ಹಿಂಗೆ ಈ ರೋಡ್ ಕೆಲಸ ಮಾಡೋಕೆ ಆಗದಿರೋದು ಇದೆಲ್ಲ. 5-6 ವರ್ಷದಿಂದ ಆಗದಿರೋದ್ರಿಂದ ಇದೇನು ಆಗಿಲ್ಲ. ಇದು ಕಾಂಕ್ರೀಟ್ ಎಷ್ಟು ಹಾಕಿದ್ದು ಹಾಕೋಣಂತ ಅಲ್ಲಿ ತಂಗ ಹಾಕಿರು, ಅವ್ರ ಬೇರೆ ಪ್ರಾಜೆಕ್ಟ್ ಅಂತೆ, ಇವ್ರ ಬೇರೆ ಪ್ರಾಜೆಕ್ಟ್ ಅಂತೆ. ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡ್ರಿ, ಇಲ್ಲಿಂದ ಎತ್ತಂಗ ಅಲ್ಲಿವರೆಗೂ ಗುಂಡಿನೇ ಪೂರ. ಈಗ ಯಾರಾದ್ರೂ ಬಿದ್ದಿರೋದು, ಆಕ್ಸಿಡೆಂಟ್ ಆಗೋದು, ಏನಾದ್ರು ಘಟನೆಗಳಾಗಿದೆ? ಇದಾವೆ ಒಂದು 5-6 ಜನ ಬೈಕಲ್ಲಿ ಬಿದ್ದಿದ್ದಾರೆ, ಬಿದ್ದು ಎದ್ದೋಯ್ತಾರೆ. ನೈಟ್ ಅಲ್ಲವ, ನೈಟ್ ಬರ್ತಾರೆ. ಈ ಕಡೆ ರೋಡ್ ಚೆನ್ನಾಗಿತ್ತು, ಆ ಕಡೆಯಿಂದ ಜೋರಾಗಿ ಬರ್ತಾರೆ, ಗುಂಡಿ ಅಲ್ವಾ, ಬಿದ್ದುಬಿಟ್ಟಿದೆ. ಪೇಷಂಟ್ಸ್ ವಯಸ್ಸಾದ್ರಲ್ಲ, ಹೆಂಗ್ ಸರ್ ಓಡಾಡೋದು ಇಲ್ಲಿ? ನೋಡಿ ಸರ್, ನೀವೇ ನೋಡ್ತಾ ಇದೀರಿ. ಏನು ರೋಡ್ ಇಲ್ಲಿ ಯಾರು ಬಂದು ತಾರು ಹಾಕಿಲ್ಲ, ಜಲ್ಲಿನೂ ಹಾಕಿಲ್ಲ. ಇಷ್ಟಕ್ಕೆ ಮಾತ್ರ ರೋಡ್ ಹಾಕ್ಬಿಟ್ರೆ ಅದು 5 ವರ್ಷದಿಂದ. ಇಲ್ಲಿವರೆಗೂ ಇದೆ, ನಾವೆಲ್ಲ ಮಣ್ಣು ನಾವೇ ಸುರಿಸಿರೋದು. ಸಿಎಂ ಡಿಸಿಎಂ ಡೆಡ್ ಲೈನ್ ಕೊಡ್ತಾರೆ, ಆದ್ರೂ ಮಾಡಿಲ್ಲ. ಏನ್ ಹೇಳ್ತಾರೆ ಅಧಿಕಾರಿಗಳ ಕಳ್ಳಾಟ ಎಷ್ಟರ ಮಟ್ಟಿಗೆ? ಅವರು ಸುಮ್ಮನೆ ಸರ್, ಅಲ್ಲ ಸುಮ್ಮನೆ ಹೇಳ್ತಾರೆ, ಏನು ಕೆಲಸಗಳು ಮಾಡ್ತಾಯಿಲ್ಲ ಸರ್. ಸುಮ್ಮನೆ ಅವ್ರವ್ರ ಬಾಯ್ಪಾಟಿಗೆ ಹೇಳ್ತಾರೆ ಮಾಡ್ತೀನಿ ಅಂತ. ನೋಡ್ರಿ ಗುಂಡಿಯ ಎಲ್ಲ ಸುಮ್ಮನೆ ಮುಚ್ಚಿ ಇಲ್ಲ, ಏನಿಲ್ಲ. ಸುಮಾರು ದಿನ ಇದೆ. ಲೋಕೇಶ್ ಅಂತ.